ಸ್ನೇಹಿತರೆ, ಈ ದಿನ ನಾವು ನೆಲ್ಲಿಕಲಿಯಲ್ಲಿ ಬರ್ತಕ್ಕಂತಹ ಸರಳ ಪ್ರಯೋಗಗಳನ್ನು ನೋಡೋಣ. ಅದರಲ್ಲಿ 1ನೇ ತರಗತಿಗೆ 5, 2ನೇ ತರಗತಿಗೆ 6, 3ನೇ ತರಗತಿಗೆ 2 ಪ್ರಯೋಗಗಳು ಬರ್ತವೆ. ಅವು ಯಾವ್ಯಾವ ಪ್ರಯೋಗಗಳು ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಕಪ್ಪು ಹಲಗೆ ಮೇಲೆ ಬರೆದಿದ್ದೀನಿ. ಆ ಪ್ರಯೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಸ್ತುಗಳನ್ನು ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಕಾರ್ಡ್ ವೈಸ್. ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ನೋಡೋಣ ಈಗ ಪ್ರಯೋಗಗಳನ್ನು. ಈಗ ಅದರಲ್ಲಿ ಒಂದನೇ ತರಗತಿಯಲ್ಲಿ ಮೊದಲನೇ ಪ್ರಯೋಗ ಪೂರ್ವಭಾವಿ ಚಟುವಟಿಕೆ ಬರೋದ್ರಿಂದ ನಾನು 0 ಅಂತ ಹಾಕಿದ್ದೀನಿ ಮೇಲಿಗಲ್ಲಿ. ಈಗ 0 ಮೇಲಿಗಲ್ಲ 6ನೇ ಮಟ್ಟದಲ್ಲಿ ತೇಲು ಮುಳುಗು ಕರಗು ಪ್ರಯೋಗವನ್ನ ನಾವೀಗ ಮಾಡೋಣ. ಮಧ್ಯದಾಗಿ ಒಂದು ಗಾಜಿನ ಲೋಟ ತುಂಬಾ ನಾವು ನೀರನ್ನ ತಗೋಬೇಕಾಗುತ್ತೆ. ನೀರನ್ನ ತಗೊಂಡ್ಬಿಟ್ಟು ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ತೇಲುವ ಮತ್ತು ಕರಗುವ ಮುಳುಗುವ ವಸ್ತುಗಳನ್ನ ನಾವು ಈ ನೀರಲ್ಲಿ ಹಾಕ್ಬೇಕಾಗುತ್ತೆ. ಮೊದಲನೇದಾಗಿ ನೋಡೋಣ ನಾವೀಗ. ಇದೇನಿದು? ಉಪ್ಪು. ಏನಿದು ನೋಡಿ, ಉಪ್ಪನ್ನ ನೀರಲ್ಲಿ ಹಾಕ್ತಾ ಇದೀನಿ ನಾನೀಗ. ಉಪ್ಪು ಕಾಣ್ತಾ ಇದೀನಿ ನಿಮ್ಗೆ? ಈಗ ಏನಾಯ್ತು? ಉಪ್ಪದು ಕರಗೋಯ್ತು, ಹೌದಾ? ಈಗ ನೋಡೋಣ ನಂತರ ಏನಪ್ಪಾ ಅಂತ ಹೇಳಿದ್ರೆ ಸಕ್ಕರೆ ತಗೊಂತ ಇದ್ದೀನಿ. ಏನ್ ತಗೊಂತ ಇದ್ದೀನಿ? ಸಕ್ಕರೆಯನ್ನು ತಗೊಂಡ್ಬಿಟ್ಟು ಹಾಕಿದ್ದೀನಿ. ಅದು ತಳದಲ್ಲಿ ಹೋಗಿ ಕುಂತಿದೆಯಲ್ವಾ? ಈಗ ಏನ್ ಮಾಡ್ತೀನಿ? ಒಂದು ಕತ್ರಿಯನ್ನ ಅಥವಾ ಕಡ್ಡಿಯನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ, ಹೌದಾ? ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಅದು ಕರಗೋಗುತ್ತೆ. ಅಂದ್ರೆ ನೀರಲ್ಲಿ ಉಪ್ಪು, ಸಕ್ಕರೆ, ಕೆಲವೊಂದು ವಸ್ತುಗಳು ಏನಾಗ್ತವೆ? ಕರಗೋಗ್ಬಿಡುತ್ತೆ. ನಂತರ ನೋಡೋಣ, ಇಲ್ಲೇನಿದೆ? ಇಲ್ಲಿ ಕಲ್ಲಿದೆ. ಈ ಕಲ್ಲನ್ನ ನಾನು ಇದ್ರಲ್ಲಿ ಹಾಕ್ತೀನಿ. ನೋಡು, ಕಲ್ಲು ಏನಾಯ್ತು ನೋಡ್ರಿ? ಮುಳುಗ್ತು. ಕಲ್ತಾದ? ಇಲ್ಲ, ಮುಳುಗ್ತು, ಹೌದಾ? ಇದು ಮುಳುಗುವ ವಸ್ತು. ನೋಡಿ, ಇಲ್ಲೊಂದಿದೆ. ಏನಿದು? ಗಜಿಗ. ಗಜಿಗ ಹಾಕ್ತೀನಿ ನೋಡೋಣ. ಗಜಿಗ ಏನಾಗುತ್ತೆ ನೋಡೋಣ ಈಗ. ಗಜಿಗೆ ಏನಾಗ್ತಾ ಇದೆ? ತೇಲ್ತಾ ಇದೆ. ಗಜಿಗೆ ಏನಾಗ್ತಾ ಇದೆ? ತೇಲ್ತಾ ಇದೆ, ಹೌದಾ? ನಂತರ ಏನ್ ನೋಡುವ, ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಪೇಪರ್ ತುಂಡಿದೆ ಇಲ್ಲಿ, ಹೌದಾ? ಈ ಪೇಪರ್ ಪೀಸ್ ಅನ್ನ ಹಾಕ್ತಾ ಇದೀನಿ ನೋಡಿ. ಈ ಪೇಪರ್ ಪೀಸ್ ಏನಾಗ್ತ ನೋಡ್ರಿ? ತೇಲ್ತಾ ಇದೆ, ಹೌದಾ? ಹಿಂಗೆ ಕಲ್ಲು ಭಾರವಾಗಿರ್ತಕ್ಕಂಥ ವಸ್ತುಗಳು ಏನಾಗ್ತಾವಪ್ಪ ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆಗೆ ಏನಾಗ್ತವೆ? ಅಲ್ಲಿ ಮುಳುಗ್ತವೆ. ಕಲ್ಲು, ಹೌದಾ? ಆಮೇಲೆ ಮಣ್ಣು, ಆಮೇಲೆ ಸಕ್ಕರೆ, ಉಪ್ಪು ಅವೆಲ್ಲ ಏನಾಗ್ತವೆ? ಕರಗ್ತವೆ. ಅಂದ್ರೆ ಗಜಿಗ, ಪೇಪರ್ ಅವೆಲ್ಲ ಇದರಲ್ಲಿ ತೇಲ್ತವೆ. ಇದು 1ನೇ ಪ್ರಯೋಗ. ನಂತರ 2ನೇ ಪ್ರಯೋಗ ಬರೋಣ ಈಗ. 2ನೇ ಪ್ರಯೋಗ 0 ಮೈಲಿಗಲ್ಲು 9ನೇ ಮೆಟ್ಲು ಗಾಳಿ ಇರುವಿಕೆಯ ಬಗ್ಗೆ ಒಂದು ಪ್ರಯೋಗ ಇದೆ. ಇಲ್ಲಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಬಲೂನ್ ಅನ್ನು ತಗೋಬೇಕು. ನೋಡಿ, ಬಲೂನ್ ಕಾಣ್ತಾ ಇದೆಯಾ ನಿಮಗೆ? ಈಗ ಬಲೂನ್ ಅನ್ನು ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಊದ್ತಾ ಇದೀನಿ ನೋಡಿ. ಏನ್ ಮಾಡಿದೀನಿ ನಾನು? ಊದಿದೆ. ಈಗ ಏನಾಯ್ತದು? ಏನಾಯ್ತು? ಒಳಗಡೆ ಏನಿದೆ? ಇದ್ರೊಳಗಡೆ ದೊಡ್ಡದಾಯ್ತು ಬಲೂನ್. ಬಲೂನ್ ದೊಡ್ಡದು ಯಾಕಾಯ್ತಪ್ಪ ಅಂತ ಹೇಳಿದ್ರೆ ಒಳಗಡೆ ಏನಾಯ್ತಿದ್ದು? ಗಾಳಿ ಇದೆ, ಹೌದಾ? ನಾವು ಸುತ್ತಮುತ್ತಲು ಗಾಳಿ ನೋಡ್ತೀವಲ್ಲ, ಗಾಳಿ ಬೀಸೋದೆಲ್ಲ ನೋಡ್ತೀವಿ, ಹೌದಾ? ಅದ್ರ ಗಾಳಿ ಕಾಣುತ್ತೆ ನಮ್ಮ ಕಣ್ಣಿಗೆ? ಇಲ್ಲ. ಈ ಪ್ರಯೋಗದ ಮೂಲಕ ನಾವು ಗಾಳಿ ಇದ್ರೊಳಗಡೆ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಗೊತ್ತಾಯ್ತಾ? ಇದು ಗಾಳಿ ಇರುವಿಕೆಯ ಬಗ್ಗೆ ಇರ್ತಕ್ಕಂಥ ಪ್ರಯೋಗ. ನಂತರ 3ನೇ ಪ್ರಯೋಗವನ್ನು ನೋಡೋಣ ನಾವು. 1ನೇ ತರಗತಿಯಲ್ಲಿ 5ನೇ ಮೈಲಿಗಲ್ಲು 40ನೇ ಮೆಟ್ಲು ಕೆಳಗೆ ಬೀಳದ ನೀರು ಪ್ರಯೋಗವನ್ನ ನೋಡೋಣ. ಇದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ಗಾಜಿನ ಲೋಟವನ್ನು ತಗೋಬೇಕಾಗುತ್ತೆ. ಗಾಜಿನ ಲೋಟವನ್ನು ತಗೊಂಡ್ಬಿಟ್ಟು ಆ ಗಾಜಿನ ಲೋಟ ತುಂಬ ನಾವು ನೀರನ್ನ ತುಂಬಬೇಕಾಗುತ್ತೆ. ಈ ರೀತಿ ತುಂಬಿ ಆ ಗಾಜಿನ ಲೋಟಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ತಕ್ಕಂತಹ ಒಂದು ಪೇಪರ್ ಅನ್ನು ನಾವು ಇಟ್ಕೋಬೇಕಾಗುತ್ತೆ. ಇದ್ರ ಮೇಲೆ ಈ ರೀತಿಯಾಗಿ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಒತ್ತಿ ಇಟ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ನಾವು ಉಲ್ಟಾ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಗೊತ್ತಾ ನಿಮ್ಗೆ ಏನಾಗುತ್ತೆ ಅಂತ ಹೇಳಿ? ನೋಡಿ, ಗಾಳಿಯ ಒತ್ತಡದಿಂದ ಈ ರೀತಿ ಆಗುತ್ತೆ, ಹೌದಾ? ಗಾಳಿಯ ಮೇಲ್ಮುಖ ಒತ್ತಡದಿಂದ ಕೆಳಗೆ ನೀರು ಬೀಳೋದಿಲ್ಲ. ಗೊತ್ತಾಯ್ತಾ? ಈ ಪ್ರಯೋಗದ ನಂತರ 4ನೇ ಪ್ರಯೋಗ ನೋಡೋಣ. 6ನೇ ಮೈಲಿಗಲ್ಲು 48ನೇ ಮೆಟ್ಲು ಮೊಳಕೆ ಕಾಳುಗಳು ಅಂತ ಹೇಳಿ. ಇಲ್ಲಿ ಮಕ್ಕಳಿಗೆ ನಾವು ಕಾಳುಗಳನ್ನ ಹಸಿಯಾಗಿ ತಿನ್ಲಿಕ್ಕೆ ನೀರಲ್ಲಿ ನೆನೆ ಹಾಕಿಬಿಟ್ಟು ಕೊಡ್ತೀವಿ. ಅದನ್ನ ಮೊಳಕೆ ಕಟ್ಟಿ ಕೊಟ್ರಪ್ಪ ಅಂತ ಹೇಳಿದ್ರೆ ಇನ್ನೂ ಶಕ್ತಿಯಾಗಿ ಬರ್ತಕ್ಕಂಥದ್ದು, ಮಕ್ಕಳು ಶಕ್ತಿವಂತರಾಗಿ ಬೆಳೀತಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಮಡಿಕೆ ಕಾಳಿದೆ. ಮಡಿಕೆ ಕಾಳನ್ನ ಮೊಳಕೆ ಕಟ್ಟಿ ತಂದಿದ್ದೀವಿ. ಆಮೇಲೆ ಹೆಸರು ಕಾಳಿದೆ. ಹೆಸರು ಕಾಳನ್ನು ಕೂಡ ಮೊಳಕೆ ಕಟ್ಟಿದ್ದೀವಿ. ಆಮೇಲೆ
ಕಡಲೆಕಾಳು ಇದೆ, ಕಡಲೆಕಾಳನ್ನು ಕೂಡ ಮಡಿಕೆ ಕಟ್ಟಿದೀವಿ, ಇನ್ನು ಮೊಳಕೆ ಸರಿಯಾಗಿ ಬಂದಿಲ್ಲ. ಇಲ್ಲಿ ಹಿಡಿಯಬಹುದು ಪ್ರಯೋಗ ಈ ರೀತಿಯಾಗಿ ಈ ಪ್ರಯೋಗವನ್ನು ನಾವು ಮೊಳಕೆ ಕಾಳುಗಳ ಪ್ರಯೋಗವನ್ನ ಮಾಡಬಹುದು. ನಂತರ 1ನೇ ತರಗತಿಯಲ್ಲಿ ಕೊನೆಯ ಪ್ರಯೋಗ ನೋಡೋಣ. 9ನೇ ಮೈಲಿಗಲ್ಲು 79ನೇ ಮೆಟ್ಲು ಮಾಯಾ ಬಾಚಿಣಿಕೆ ಅಂತ ಹೇಳ್ಬಿಟ್ಟು ನೋಡೋಣ. ಒಂದು ಬಾಚಿಣಿಕೆ ಅಂತ ಅಂದ್ಬಿಟ್ಟು ಇಲ್ಲಿ ಪೇಪರ್ ಪೀಸ್ಗಳನ್ನ ನಾನು ಕಟ್ ಮಾಡಿದ್ದೀನಿ. ಬರ್ತಾನೆ ಇಲ್ಲಿ ಬನ್ನಿ, ನೀನು ಇಲ್ಲಿ ಮುಂದೆ ಮುಂದೆ ಬಂದು ಸ್ವಲ್ಪ ನೋಡ್ತೀವಿ ನೋಡಿ. ಈ ರೀತಿಯಾಗಿ ಮಗುನ ನಾವು ಒಂದು ಬಾಚಿಣಿಕೆ ಅಂತ ಅಂದ್ಬಿಟ್ಟು ಮಗುನ ತಲೆಯನ್ನ ಒಣ ತಲೆ ಇರುತ್ತಲ್ಲ ಆ ತಲೆಯನ್ನು ಬಾಚಬೇಕು. ಚೆನ್ನಾಗಿ ಬಾಚಿಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಈ ಪೇಪರ್ ಪೀಸ್ ಇದೆಯಲ್ಲ, ಈ ಪೇಪರ್ ಪೀಸ್ ಗಳಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಾಚಿಣಿಕೆಯನ್ನ ಹಿಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಪೇಪರ್ ಅಂಟ್ಕೊಳ್ಳುತ್ತೆ. ನಂತರ 2ನೇ ತರಗತಿಯಲ್ಲಿ ನೋಡೋಣ. 2ನೇ ತರಗತಿಯಲ್ಲಿ ಪ್ರಯೋಗ ಇಲ್ಲಿ ಪೂರ್ವಭಾವಿ ಚಟುವಟಿಕೆಯಲ್ಲಿ ಇಲ್ಲಿ ಕೂಡ ನಾನು 0 ಮೈಲಿಗಲ್ಲು ಬರ್ತಿದ್ದೀನಿ. 0 ಮೈಲಿಗಲ್ಲು 2ನೇ ಮೆಟ್ಲು ದಿಕ್ಸೂಚಿ ಪ್ರಯೋಗವನ್ನು ನೋಡೋಣ. ಈ ದಿಕ್ಸೂಚಿ ಪ್ರಯೋಗವನ್ನು ಏನ್ ಮಾಡೋಣ ಅಂತ ಹೇಳಿದ್ರೆ ನಮಗೆ ಇದಕ್ಕೆ ಒಂದು ಅಯಸ್ಕಾಂತ ಬೇಕಾಗುತ್ತೆ, ಒಂದು ಗುಂಡು ಪಿನ್ ಬೇಕಾಗುತ್ತೆ. ಆ ಗುಂಡು ಪಿನ್ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಗಾಜಿನ ಲೋಟದಲ್ಲಿ ನೀರನ್ನ ತುಂಬಬೇಕಾಗುತ್ತೆ. ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಒಂದು ದಿಕ್ಸೂಚಿಯನ್ನು ಕೂಡ ನಾವು ಇಟ್ಟಿದ್ದೀವಿ. ದಿಕ್ಸೂಚಿಯನ್ನು ಕೂಡ ಇಟ್ಟಿದ್ದೀವಿ. ಇಲ್ಲಿ ಏಕಮುಖವಾಗಿ ಒಂದೇ ಮುಖವಾಗಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಯಸ್ಕಾಂತವನ್ನ ಉಜ್ಬೇಕು. ಈ ರೀತಿಯಾಗಿ ನಾವು ಈ ರೀತಿ ಒಂದೇ ಮುಖದಲ್ಲಿ ಏನ್ ಮಾಡಬೇಕು, ಸುಮಾರು ಒಂದು 15ರಿಂದ 20 ಬಾರಿ ಈ ರೀತಿ ನಾವು ಉಜ್ಜಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಗುಂಟು ಸೂಜಿ ಏನಾಗುತ್ತೆ ಅಯಸ್ಕಾಂತವಾಗಿ ತಾತ್ಕಾಲಿಕ ಅಯಸ್ಕಾಂತವಾಗಿ ಮಾರ್ಪಡುತ್ತೆ. ಇದು ಚೆನ್ನಾಗಿ ಉಜ್ಜಿಬಿಟ್ಟು ಇಲ್ಲಿ ಬರಬೇಕು, ಇಲ್ಲಿ ತೋರಿಸ್ಬಾಯ್ತು ನೋಡಿ. ದಿಕ್ಸೂಚಿ ಇಡಿ ನೋಡಿ, ದಿಕ್ಸೂಚಿ ಇದೆ. ಈಗ 15ರಿಂದ 20 ಬಾರಿ ನಾವು ಚೆನ್ನಾಗಿ ಉಜ್ಜಿಬಿಟ್ಟು ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಥರ್ಮಕೋಲ್ ಬೆಂಡ್ ಇರುತ್ತೆ, ಥರ್ಮಕೋಲ್ ಬಾಲ್ ಅನ್ನು ತಗೊಂಡ್ಬಿಟ್ಟು ಅದನ್ನ ಚುಚ್ಚಿಬಿಟ್ಟು ಮಧ್ಯದಲ್ಲಿ ಈಗ ಹಾಕೋಣ. ಇದು ಉತ್ತರ ದಕ್ಷಿಣವಾಗಿ ನಿಲ್ಲುತ್ತೆ ನೋಡೋಣ. ಈಗ ನೋಡಿ, ಹೌದಾ, ಉತ್ತರ ದಕ್ಷಿಣವಾಗಿ ಈ ದಿಕ್ಸೂಚಿ ಪ್ರಕಾರನೇ ಇದೆ ನೋಡಿ. ಉತ್ತರ ದಕ್ಷಿಣ ಮುಖವಾಗಿ ನಿಲ್ಲುತ್ತೆ, ತಾತ್ಕಾಲಿಕ ಅಯಸ್ಕಾಂತವಾಗಿದ್ದು ಮಾರ್ಪಡುತ್ತದೆ. ನೆಕ್ಸ್ಟ್ 0 ಮೈಲಿಗಲ್ಲು 8ನೇ ಮೆಟ್ಲು ಸಂಗೀತ ಸ್ವರ ಅಂತ ಹೇಳಿ ಬರುತ್ತೆ. ಇಲ್ಲಿ ನಾವು ಸಂಗೀತ ಸ್ವರ ಸಂಬಂಧಪಟ್ಟಂಗೆ ಇಲ್ಲಿ ಗಾಜಿನ ಲೋಟ 5, 6, 7 ಎಷ್ಟು ಬೇಕಾ ಗಾಜಿನ ಲೋಟ ಒಂದು ತಗೋಬೇಕಾಗುತ್ತೆ. ತಗೊಂಡ್ಬಿಟ್ಟು ಏನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪೆನ್ ಇರುತ್ತೆ. ಈ ಪೆನ್ನಲ್ಲಿ ನೀರನ್ನ ಹಾಕೋಬೇಕು. ಇದರಲ್ಲಿ ಕಡಿಮೆ ನೀರು, ಅದಕ್ಕೆ ಸ್ವಲ್ಪ ಹೆಚ್ಚು, ಅದಕ್ಕೂ ಸ್ವಲ್ಪ ಹೆಚ್ಚು, ಈ ರೀತಿ ನೀರಿನ ಪ್ರಮಾಣ ನೀರಿನ ಪ್ರಮಾಣ ತೋರಿಸೋದು ಹಿಂಗೆ ನೀರಿನ ಈಗ ನೋಡೋಣ. ಇಲ್ಲಿ ಸ್ವರ ಬರುತ್ತಲ್ಲ, ಇದು ಏನಾಗುತ್ತೆ ಇಲ್ಲಿ ಹೆಚ್ಚಿಗೆ ಹಾಕೊಂತ ಕಡಿಮೆ ಇದರಲ್ಲಿ ನೀರು ಕಡಿಮೆ ಇರ್ತಕ್ಕಂಥದ್ರಲ್ಲಿ ಸಂಗೀತ ಸ್ವರ ಜಾಸ್ತಿ ಬರುತ್ತೆ ನೋಡಿ. ನೀರು ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ಬರ್ತಕ್ಕಂಥ ಸೌಂಡ್ ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ. ನೀರು ಕಡಿಮೆ ಇದ್ದಷ್ಟು ಚೆನ್ನಾಗಿ ಬರುತ್ತೆ, ಹೌದಾ. ಇದು ಸಂಗೀತ ಸ್ವರ ಅಂತ. ನಂತರ ಪ್ರಯೋಗ ನೋಡೋಣ. ಅದಲು 6ನೇ ಮೈಲಿಗಲ್ಲು 47ನೇ ಮೆಟ್ಟು ಅದಲು ಬದಲು ಪ್ರಯೋಗ ಬರುತ್ತೆ. ಈ ಅದಲು ಬದಲು ಪ್ರಯೋಗವನ್ನು ಈಗ ನಾವು ಮಾಡೋಣ. ಇಲ್ಲಿ ಒಂದು ಗಾಜಿನ ಲೋಟ ತುಂಬ ನಾವು ನೀರನ್ನ ತುಂಬಿಕೊಂಡಿದ್ದೀವಿ. ತುಂಬಿಕೊಂಡ ನಂತರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಾನಿಲ್ಲಿ ಒಂದು ಕಾಣ್ತಾ ಇದ್ದಲ್ಲ, ಏನಿದು ಏನ್ ಚಿಹ್ನೆ, ಬಾಣದ ಚಿಹ್ನೆ ಇದೆಯಲ್ಲ. ಈ ಬಾಣದ ಚಿಹ್ನೆ ನೋಡ್ರಿ, ಈ ನೀರಲ್ಲಿ ನಿಮಗೆ ತೋರಿಸ್ತೀನಿ. ಈ ಬಾಣದ ಚಿಹ್ನೆ ಏನಾಗುತ್ತೆ ಅಂತ ಹೇಳಿದ್ರೆ ಉಲ್ಟಾ ಕಾಣುತ್ತೆ ನೋಡ್ರಿ. ಇದು ಪಿನ್ನ ಮಸರದಾಗೆ ಗಾಜು ವರ್ತನೆ ಏನ್ ಮಾಡುತ್ತೆ ನೀರು ಹಾಕಿದಾಗ ನೋಡ್ರಿ, ತೋರಿಸ್ತೀನಿ ನೋಡ್ರಿ. ಉಲ್ಟಾ ಕಾಣ್ತದ ನೋಡ್ರಿ,
ಊಟ ಕಾಣುತ್ತಾ ಸಾಲ ಬರಬೇಡ ನೀವು ಪತ್ರ ಬನ್ನಿ ಕಾಣುತ್ತದೆ ನಿನ್ನೆ ನೋಡಿ. ಅದೇ ಇಲ್ಲೊಂದು ಚಿತ್ರ ಇದೆ ನೋಡಿ, ಈ ಚಿತ್ರ ಇದು ಕೂಡ ಉಲ್ಟಾ ಕಾಣುತ್ತೆ. ಹೌದಾ? ಕಾಣುತ್ತಾ? ಹೌದಾ ಸರ್? ಈಗ ನೆಕ್ಸ್ಟ್ ಪ್ರಯೋಗ ನೋಡೋಣ. ಈಗ ನೆಕ್ಸ್ಟ್ ಪ್ರಯೋಗ ಏನಪ್ಪಾ ಅಂತ ಹೇಳಿದ್ರೆ ಮಾಯಾ ಮುಚ್ಚಳ. 7ನೇ ಮೈಲಿಗಲ್ಲು 50 ಮೆಟ್ಲು ಮಾಯಾ ಮುಚ್ಚಳ ಅಂತ ಪ್ರಯೋಗ ಇದೆ. ಈ ಪ್ರಯೋಗವನ್ನು ನೋಡೋಣ. ಈ ಪ್ರಯೋಗ ಕೂಡ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಒಂದು ಗಾಜಿನ ಲೋಟ ತುಂಬಾ ನೀರಿದೆ. ನಂತರ ಏನಾಗಿದೆ ಅಂತ ಹೇಳಿದ್ರೆ ಈ ನೀರನ್ನ ಅರ್ಧ ತಗೊಂಡಿದ್ದೀನಿ. ಹೌದಾ? ಅರ್ಧ ತಗೊಂಡಿದ್ದೀನಿ. ಸ್ವಲ್ಪ ಮುಂದೆ ಕೊಡು. ಅರ್ಧ ತಗೊಂಡ್ಬಿಟ್ಟು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಈ ಪೆಪ್ಸಿ ಬಟ್ಲು ಮುಚ್ಚಳ ಇದೆಯಲ್ಲ, ಈ ಪೆಪ್ಸಿ ಬಟ್ಲು ಮುಚ್ಚಳವನ್ನ ನಾನು ಇದರೊಳಗಡೆ ಹಾಕ್ತೀನಿ. ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಸೈಡ್ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ನೋಡಿ, ಒಂದ್ ಸೈಡ್ ಅಲ್ಲಿ ನಿಂತ್ಕೊಂಡಿದ್ಯಾ. ಈಗ ನೀರನ್ನು ಹಾಕ್ತಾ ಹೋಗ್ತೀನಿ ನಾನು. ಹಾಕ್ತಾ ಹೋದಾಗ ನೀರು ಮೇಲ್ಗಡೆ ಬಂದಾಗ ಏನಾಗುತ್ತೆ, ಅದು ಮುಚ್ಚಳ ಮತ್ತಿಗೆ ಬಂದು ನಿಲ್ಲುತ್ತೆ. ಹೌದಾ? ಮತ್ತಿಗೆ ಬಂದು ನಿಲ್ಲುತ್ತೆ. ನೋಡೋಣ, ನೀವು ಕಾಣುತ್ತೆ ನೋಡ್ರಿ. ನಿಧಾನವಾಗಿ ಹಾಕ್ಬೇಕು. ತೋರಿಸ್ತೀನಿ ನಾನು, ನೋಡ್ರಿ ಹಂಗೆ. ಇಲ್ಲಿ ಇದ್ರೊಳಗೆ ನೀರು ಬಿದ್ದಿದೆ. ಇನ್ನೊಂದು ಸೈಡಿಗೆ ಹಾಕ್ತೀನಿ ನೋಡ್ರಿ. ಎಂಟ್ರಿ ಬಂದು ಅದು ನೀರಿನ ಅಣುಗಳ ಮೇಲ್ಮೈ ಸೆಳೆತದಿಂದಾಗಿ ಈ ರೀತಿಯಾಗಿ ಇದು ಮಧ್ಯಕ್ಕೆ ಬಂದು ಇದು ನಿಂತ್ಕೊಳ್ಳುತ್ತೆ. ನಂತರ ಪ್ರಯೋಗವನ್ನು ನಾವು ನೋಡೋಣ. 9ನೇ ಮೈಲಿಗಲ್ಲು 67 ಮೆಟ್ಲು ನೀರಿನ ಸರಳ ಪಂಪ್ ಪ್ರಯೋಗವನ್ನು ನೋಡೋಣ. ನೀರಿನ ಸರಳ ಪಂಪ್ ಪ್ರಯೋಗಕ್ಕೆ ಗಲಾಟೆ ಮಾಡಬಾರ್ದು. ನೋಡಿ, ಇಲ್ಲಿ ಹೌದಾ, ನೀರಿನ ಸರಳ ಪಂಪ್ ಇದೆ. ಆದ್ರೆ ಸಿದ್ಧವಾಗಿದೆ. ಸಿಂಚನ ನೀರಾವರಿ ಪದ್ಧತಿ ಪ್ರಕಾರ ಫ್ಲಿಂಕಿಂಗ್ ವಾಟರ್ ಅಂತ ಹೇಳ್ತಿರ್ತೀವಲ್ಲ, ಅದು ನೋಡ್ರಿ. ಹೌದಾ? ಈ ರೀತಿಯಾಗಿ ನೀರಿನ ಸರಳ ಪಂಪ್ ಪ್ರಯೋಗ ಇದು. ನಂತರ ಪ್ರಯೋಗ ನೋಡೋಣ ನಾವು. ನಂತರ ಪ್ರಯೋಗ ನರ್ತಿಸುವ ಮೇಣದ ಬತ್ತಿ. 15ನೇ ಮೈಲಿಗಲ್ಲು 108ನೇ ಮೆಟ್ಲು ನರ್ತಿಸುವ ಮೇಣದ ಬತ್ತಿಯ ಪ್ರಯೋಗವನ್ನು ನಾವು ನೋಡೋಣ. ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಗಾಜಿನ ಲೋಟ ಬೇಕಾಗುತ್ತೆ. ಗಾಜಿನ ಲೋಟ ಇಲ್ಲ ಅಂತ ಹೇಳಿದ್ರೆ ಈಗ ನಾರ್ಮಲ್ ಆಗಿರ್ತಕ್ಕಂಥ ಲೋಟಗಳನ್ನು ನಾವು ಬಳಸ್ಕೋಬಹುದು. ಬೆಳೆ ಗೊತ್ತಾಗ್ತದೆ. ಬಾಗ ಈಗ ರಚಿಸುವ ಮೇಣದ ಪ್ರಯೋಗ. ಈಗ ಸ್ವಲ್ಪ ಊಟ ಮಾಡಿದ್ದೆ ನೋಡೋಣ. ನಂತರ ಇದು ಮುಗಿಯುತ್ತೆ 2ನೇ ತರಗತಿಗೆ. ಅದು ಸ್ವಲ್ಪ ನೋಡಿ ಹಂಗೆ ರೊಟೇಟ್ ಆಗುತ್ತೆ ನೋಡಿ ರಚಿಸುವ ಮೇಣದ. ಹೌದಾ? ನೋಡಿ ಗ್ಯಾಸ್ ಮಾಡ್ತಾ ಇದ್ದೀನಿ. ಇಲ್ಲಿ ತೆಗಿ ಹತ್ರ ಗೋಲಿ ಮತ್ತೆ
ಈಗ 3ನೇ ತರಗತಿಯಲ್ಲಿ 0 ಮೈಲಿಗಲ್ಲು 2ನೇ ಮೆಟ್ಲು ಮಾಯಾಮಳೆ. ಈ ಮಾಯಾಮಳೆ ಪ್ರಯೋಗವನ್ನು ನೋಡೋಣ. ಈಗ ನಾವು ನೋಡಿ, ಒಂದು ಅರ್ಧ ಲೀಟರ್ ಖಾಲಿ ಡಬ್ಬ ಇದ್ರೂ ನಡೆಯುತ್ತೆ, ಇಲ್ಲಾಂದ್ರೆ ಈ ಕಂಪಲ್ ಡಬ್ಬವನ್ನು ಕೂಡ ನಾವು ಬಳಸ್ಕೋಬಹುದು. ಇದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ನೀರನ್ನ ತುಂಬಿಡ್ತೀವಿ. ನೋಡಿ, ಕಾಣ್ತಾ ಇದೆಯಾ? ನೋಡಿ ಮಕ್ಕಳು, ಕಾಣ್ತಾ ಇದೆಯಾ? ಈಗ ಒಂದು ಮ್ಯಾಜಿಕ್ ಮಾಡ್ತೀನಿ ನೋಡಿ. ಮ್ಯಾಜಿಕ್ ಮಾಡಿದ್ರೆ ಮಳೆ ಬರುತ್ತೆ. ನಾನು ಹೇಳ್ಕೊಟ್ಟ ಕೇಳ್ತೀರಿ ಅಲ್ಲ, ಆಬ್ರಕಡಾಬ್ರ, ಮಳೆ ಬಾ ಮಳೆ ಬಾ, ಮಳೆ ಬಾ ಮಳೆ ಬಾ. ನೋಡಿ ಬಂತಾ? ಹೀಗೆ ಮಕ್ಕಳಿಗೆ ನಾವು ಯಾವ್ದಾದ್ರು ಒಂದು ಆಸಕ್ತಿ ಮೂಲಕ ಈ ಪ್ರಯೋಗವನ್ನು ನಾವು ಇಲ್ಲಿ ಮಾಡಿಸ್ಬೋದು. ಇಲ್ಲಿ ಮೇಲ್ಗಡೆ ಮುಚ್ಚಿಡದಲ್ಲಿ ಒಂದು ತೂತನ್ನು ಮಾಡ್ಬೇಕಾಗುತ್ತೆ, ಗಾಳಿ ಹಾಗೆ ಕೆಳಗಡೆ ತೂತನ್ನ ಮಾಡಿದ್ದೀನಿ. ಈ ರೀತಿಯಾಗಿ ನಾವು ಈ ಮಾಯಾಮಯ ಪ್ರಯೋಗವನ್ನು ಮಕ್ಕಳಿಗೆ ಮಾಡಿ ತೋರಿಸ್ಬೋದು. ಇನ್ನ ಈ ಪ್ರಯೋಗದಲ್ಲಿ ಕೊನೆಯ ಪ್ರಯೋಗವನ್ನು ನಾವು ನೋಡೋಣ. ಕೊನೆಯ ಪ್ರಯೋಗ ಬಂದ್ಬಿಟ್ಟು 5ನೇ ಮೈಲಲ್ಲೂ 37ನೇ ಮೆಟ್ಲಲ್ಲಿ ಶಾಖದ ವರ್ಗಾವಣೆ ಅಂತ ಹೇಳಿ ಒಂದು ಪ್ರಯೋಗ ಬರುತ್ತೆ. ಇಲ್ಲಿ ಏನಿಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಬಲೂನ್ ಅಂತ ತಗೋಬೇಕು. ಬಲೂನ್ ಒಳಗಡೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀರನ್ನ ಹಾಕೋಬೇಕಾಗುತ್ತೆ. ಬಲೂನ್ ಒಳಗಡೆ ನೀರನ್ನ ಹಾಕ್ಬಿಟ್ಟು ನಾವೇನ್ ಮಾಡ್ಬೇಕು, ಈ ಬಲೂನ್ ಅನ್ನ ಊದ್ಬೇಕು. ಬರಬೇಕು, ನೀರ್ ಹಾಕೊಂಡು ನೋಡಿ. ಇದ್ರೊಳಗಡೆ ಈಗ ನೀರಿದೆ, ಈ ಬಲೂನ್ ಅನ್ನ ಊದ್ತೀವಿ. ಇಲ್ಲಿ ಹಿಂಗ್ ಊದಿದ ನಂತರ ಏನಾಗುತ್ತೆ, ಇಲ್ಲಿ ನೀರಿದೆ ಕಾಣುತ್ತೆ ಇಲ್ಲಿ, ಹೌದಾ? ಈ ಭಾಗಕ್ಕೆ ನಾವು ನೀರಿದೆಯಲ್ಲ, ಇಲ್ಲಿ ಏನಾಗುತ್ತೆ ನೋಡ್ರಿ, ಬಲೂನ್ ಹೊಡೆಯುತ್ತೆ ನೋಡ್ರಿ, ಹೌದಾ? ನಾವು ಬೇರೆ ಮಕ್ಕಳಲ್ಲಿ ಇದ್ದಾಗ ಏನಾಗುತ್ತೆ, ಅದು ಹೊಡೆದೋಗುತ್ತೆ, ಹೌದಾ? ಅಂದ್ರೆ ಕರೆಕ್ಟ್ ಆಗಿ ನಾವು ಇಟ್ಕೊಂಡಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನೀರು ಬಲೂನು ಹೊಡೆಯೋದಿಲ್ಲ. ನೀರ್ ಹಾಕ್ಬಾರ್ದು. ನೋಡೀಗ ನೀರಿಗೆ ನೋಡಿ, ಇಲ್ಲಿ ಶಾಖ ವರ್ಗಾವಣೆ ಆಗುತ್ತೆ, ಹೌದಾ? ನೀರು ಏನಾಗುತ್ತೆ, ಬಿಸಿಯಾಗಿ ಬಲೂನು ಬಿಸಿ ಆದ್ರೂ ಕೂಡ ಬಲೂನು ಹೊಡೆಯೋದಿಲ್ಲ, ಗೊತ್ತಾಯ್ತಾ? ಇದು ಶಾಖ. ನಾ ಸೈಡ್ಗೆ ಏನಾದ್ರು ಇಲ್ಲಿ ಹಿಡಿದ್ಬಿಟ್ರೆ ಏನಾಗುತ್ತೆ, ಅದು ನಾವೆಲ್ಲ ಹೊಡಿತಲ್ಲ, ಡಬ್ ಬಂದ, ಹೌದಾ? ಆದ್ರಿಂದ ನೀರು ಇಲ್ಲಿ ಕಾಯುತ್ತೆ, ಆದ್ರೂ ಬಲೂನು ಹೊಡೆಯೋದಿಲ್ಲ. ಅವೆಲ್ಲ ಹೊಡಿತು ನೋಡಿದ್ರೆ ಈ ಕರೆಕ್ಟ್ ಇಲ್ಲಿ ಇಟ್ಕೊಂಡಿದ್ವಿ ನಾವು, ಹಂಗಾಗಿ ಹೊಡೆಯೋದು. ಈ ರೀತಿಯಾಗಿ ನಾವು ಮೆಡಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಯೋಗಗಳನ್ನು ಮಾಡಿದ್ವಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಹಳೆ ಚಿಕ್ಕಸೊಟ್ಟಿ, ಅಗ್ರವರ್ಣ ತಾಲೂಕು, ಬಳ್ಳಾರಿ ಜಿಲ್ಲೆ. ವೀರೇಶ ಸಿಕ್ಕಿರೆ.